ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಪುದೀನಾ ಪೌಡರ್ ಬಳಸಿ ಮಾಡಿದ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ಹಿಡಿ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಹಸಿಮೆಣಸಿನಕಾಯಿ, ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಲವಂಗ, 1 ಏಲಕ್ಕಿ, ದಾಲ್ಚಿನ್ನಿ. ಹಾಗೆ ಇನ್ನೊಂದು ಮುಖ್ಯವಾದ ಪದಾರ್ಥ ಇದಕ್ಕೆ ಸೇರಿಸುವುದಿದೆ. ಇದು ಪುದೀನಾ ಪೌಡರ್. ಇಲ್ಲಿ ನಾನು ಪುದೀನಾ ಎಲೆಗಳ ಬದಲು ಪುದೀನಾ ಪೌಡರನ್ನು ಹಾಕಿ ಪಲಾವ್ ಮಾಡ್ತಾಯಿದ್ದೇನೆ. ಪುದೀನಾ ಪೌಡರ್ ಈಗಾಗಲೇ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೇನೆ. ಇದರ ರೆಸಿಪಿ ನನ್ನ ಚಾನೆಲ್ನಲ್ಲಿ ಇದೆ. ಈಗ ಪಲಾವ್ ಮಾಡಲು ಏನೆಲ್ಲ ತರಕಾರಿ ಬೇಕು ಅಂತ ನೋಡೋಣ. ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿರೋದು, ಹಾಗೆ ದೊಡ್ಡ ಮೆಣಸು, ಟೊಮೆಟೊ, ಬೀನ್ಸ್, ಕ್ಯಾರೆಟ್, ಇವಿಷ್ಟು ತರಕಾರಿ ಬೇಕು. ಹಾಗೆ ಎಣ್ಣೆ, ಪಲಾವ್ ಎಲೆ, ಹಾಗೆ ಸೋಂಪು ಕಾಳು ಅಥವಾ ಬಡೆ ಸೊಪ್ಪು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಸಾಲೆ ರುಬ್ಬುವ. ಮಸಾಲೆಗೆ ಇಲ್ಲಿ 1 ಚಮಚ ತೆಂಗಿನ ತುರಿಯನ್ನು ಕೂಡ ಸೇರಿಸಿದ್ದೇನೆ. ಮೊದಲು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಸಾಲೆಯನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಈಗ ಇದಕ್ಕೆ ಮತ್ತೊಂದು ಪದಾರ್ಥ, ಅದೇ ಮೊದಲೇ ಹೇಳಿದ ಹಾಗೆ ಪುದೀನಾ ಡ್ರೈ ಪೌಡರ್, ಇದನ್ನು 1.5 ಚಮಚ ಸೇರಿಸಿ ಇನ್ನೊಂದು ಸಲ ರುಬ್ಬಿಕೊಂಡು ಬರ್ತೇನೆ. ಪುದೀನಾ ಪೌಡರ್ ಒಂದು ಮನೆಯಲ್ಲಿದ್ದರೆ ಪುದೀನಾ ಸೊಪ್ಪು ಇಲ್ಲದೇನೆ ಚೆನ್ನಾಗಿರುವ ಪಲಾವ್ ಮಾಡಿಕೊಂಡು ತಿನ್ನಬಹುದು. ಈಗ ಮಸಾಲೆ ರೆಡಿಯಾಗಿದೆ. ಇದೊಂದು ಪಾತ್ರೆಗೆ ಹಾಕಿ ಮುಚ್ಚಿಡುವ. ಇದು ಮುಂದೆ ಪಲಾವ್ ಮಾಡುವಾಗ ಬೇಕಾಗುವುದು. ಪಲಾವ್ ಮಾಡಲು ನಾನಿಲ್ಲಿ 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು 10 ನಿಮಿಷ ಮೊದಲೇ ನೆನೆಸಿಟ್ಟುಕೊಳ್ಳುತ್ತಿದ್ದೇನೆ. ಈಗ ಒಂದು ಕುಕ್ಕರ್ ಪಾತ್ರೆಗೆ 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕಿ ಕಾದ ನಂತರ ಪಲಾವ್ ಎಲೆ, ಹಾಗೆ 1/4 ಚಮಚ ಸೋಂಪು ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಈಗ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕುವ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಹೆಚ್ಚಿಟ್ಟುಕೊಂಡ ತರಕಾರಿಯನ್ನು ಒಂದೊಂದಾಗಿ ಸೇರಿಸುವ. ಈಗ ಇದಕ್ಕೆ ಹಸಿ ವಟಾಣಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇಲ್ಲಿ ವಟಾಣಿಯನ್ನು ನಾನು ಮೆನ್ಷನ್ ಮಾಡಿರಲಿಲ್ಲ. ಈಗ ಇದಕ್ಕೆ ಟೊಮೆಟೊ ಹಾಗೂ ದೊಡ್ಡ ಮೆಣಸನ್ನು ಕೂಡ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವ. ಈಗ 1/4 ಚಮಚ ಅರಿಶಿನ ಹಾಕಿ ಇನ್ನೊಂದು ಸುತ್ತು ಮಿಕ್ಸ್ ಮಾಡುವ. ಈಗ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ಮಸಾಲೆಯನ್ನು ಸೇರಿಸಿದ ನಂತರ ಮಸಾಲೆಯ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಮಸಾಲೆಯನ್ನು ಹುರಿದು ಪಲಾವ್ ಮಾಡುವುದರಿಂದ ಪಲಾವ್ ಕೂಡ ಚೆನ್ನಾಗಿ ಆಗುತ್ತದೆ. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಈ ಪಲಾವನ್ನು ಹಾಕಿ ಕೊಡಬಹುದು. ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ. ಈಗ ಮಸಾಲೆ ಎಲ್ಲ ಹುರಿದು
ಮಸಾಲೆ ಹಸಿ ವಾಸನೆ ಕೂಡ ಹೋಗಿದೆ. ನಾನು ಪಲಾವ್ ಮಾಡಲು 1 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೆ. ಅದಕ್ಕೆ ಈಗ 2 ಗ್ಲಾಸ್ ನೀರನ್ನು ಹಾಕಬೇಕು. ಈಗ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು. ನಾನಿಲ್ಲಿ 1.5 ಚಮಚ ಉಪ್ಪನ್ನು ಹಾಕಿದ್ದೇನೆ. ಈಗ ಇನ್ನೊಮ್ಮೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುದಿಯಲಿಕ್ಕೆ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಕುದಿಯುತ್ತಿದೆ. ಈ ಹಂತದಲ್ಲಿ ನಾವು ತೊಳೆದು ನೆನೆಸಿಟ್ಟ 1 ಗ್ಲಾಸ್ ಅಕ್ಕಿಯನ್ನು ಇದಕ್ಕೆ ಸೇರಿಸಿ ಪುನಃ ಒಂದು ಸಲ ಕೈ ಆಡಿಸಿ ಇದಕ್ಕೆ ಅರ್ಧ ಚಮಚ ತುಪ್ಪವನ್ನು ಕೂಡ ಕೊನೆಯಲ್ಲಿ ಸೇರಿಸಬೇಕು. ಹೀಗೆ ಸೇರಿಸುವುದರಿಂದ ಪಲಾವ್ ಬಿಡಿ ಬಿಡಿಯಾಗಿ ಬರುತ್ತದೆ, ಉದುರಾಗಿ ಇರುತ್ತದೆ, ತಿನ್ನಲು ತುಂಬ ಚೆನ್ನಾಗಿರುತ್ತದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಹೊಡೆಸಿದರೆ ಆಯಿತು. ಈಗ ಕುಕ್ಕರ್ 3 ವಿಸಲ್ ಹೊಡೆದಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಕುಕ್ಕರ್ ತಣ್ಣಗಾಗುವುದರೊಳಗೆ ನಾವಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ರಾಯ್ತವನ್ನು ಕೂಡ ಮಾಡಿಕೊಳ್ಳೋಣ. ಸಣ್ಣಕ್ಕೆ ಹೆಚ್ಚಿದ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪನ್ನು ರಾಯ್ತ ಮಾಡಲು ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಸೇರಿಸಿ ಇದಕ್ಕೆ ಗಟ್ಟಿ ಮೊಸರನ್ನು ಸೇರಿಸುವ. ಇದಕ್ಕೆ ರಾಯ್ತದ ಬದಲಾಗಿ ಮೊಸರು ಬಜ್ಜಿ ಅಂತಲೂ ನಮ್ಮ ಹವ್ಯಕರು ಕರೆಯುತ್ತಾರೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದರೆ ರಾಯ್ತ ಕೂಡ ರೆಡಿಯಾಗುತ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ನೋಡಿ ವೀಕ್ಷಕರೇ, ಈಗ ರಾಯ್ತ ಕೂಡ ರೆಡಿ ಆಯಿತು. ಈಗ ಕುಕ್ಕರ್ ಪ್ರೆಷರ್ ಇಳಿದು ತಣ್ಣಗಾಗಿದೆ. ಈಗ ನೋಡಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಇದನ್ನು ಮೊಸರು ಬಜ್ಜಿ ಅಥವಾ ರಾಯ್ತದೊಂದಿಗೆ ಸರ್ವ್ ಮಾಡಿಕೊಂಡು ತಿನ್ನುತ್ತಾ ಇದ್ದರೆ ಮತ್ತೆ ಮತ್ತೆ ಮಾಡುವುದಂತೂ ಗ್ಯಾರಂಟಿ. ಇವತ್ತಿನ ಈ ರುಚಿಕರ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಿದ್ದೇನೆ. ಇಷ್ಟವಾದಲ್ಲಿ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.